ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ನಾಳೆ ನಡೆಯಲಿರುವ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ ಇದೆ. ಗಣಿತ ವಿಷಯದ ಪರೀಕ್ಷೆ ಇರುತ್ತದೆ. ಸೊ ಆ ಒಂದು ಗಣಿತ ವಿಷಯದ ಪರೀಕ್ಷೆಗೆ ಮೂಲವಾಗಿ ನಾವು ಇಂದಿನ ದಿನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡ್ತಾ ಹೋಗೋಣ. ನಾಳೆಗೆ ಈ ಒಂದು ಪೇಪರ್ನ ಸುಮಾರು ಪ್ರಶ್ನೆಗಳು ನಾಳೆ ಪುನರಾವರ್ತನೆ ಆಗುವ ಚಾನ್ಸ್ ತುಂಬ ಇದೆ. ಸೊ ಮೊದಲೇ ಪ್ರಶ್ನೆ ನೋಡೋಣ. P(x) = 3x³ - 4x² ಪ್ಲಸ್ 5x4 - 3x ಪ್ಲಸ್ 4ರ ಬಹುಪದೋಕ್ತಿಯ ಮಹತ್ತಮ ಘಾತವು ಅಂತ ಕೇಳಿದಾನೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಎರಡನೇ ಪ್ರಶ್ನೆ, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಾದ x + 2y = 3 ಮತ್ತು 3x + 6y = kಗಳು ಆಯ್ಕೆಗೊಂಡರೆ k ಯ ಬೆಲೆ ಅಂತ ಕೇಳಿದಾನೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 10ನೇ ಪದ an = 3n - 2 ಆದಾಗ ಆ ಶ್ರೇಣಿಯ 10ನೇ ಪದವು ಎಷ್ಟಾಗಿರ್ತದೆ ಅಂತ ಕೇಳಿದಾನೆ. ಸೊ ಆಪ್ಷನ್ ಬಿ 28 ಸರಿಯಾದ ಉತ್ತರ ಆಗಿರ್ತದೆ. ನಾಲ್ಕನೇ ಪ್ರಶ್ನೆ, ತ್ರಿಭುಜ ABC ದಲ್ಲಿ AB ಸಮ DE ಅಂದರೆ AB ಪ್ಯಾರಲಲ್ ಟು DE, AD = 6 ಸೆಂಟಿಮೀಟರ್ ಆದರೆ CD 4 ಸೆಂಟಿಮೀಟರ್ ಮತ್ತು BC 15 ಸೆಂಟಿಮೀಟರ್ ಆದರೆ BE ಯ ಉದ್ದವು ಅಂತ ಕೇಳಿದಾನೆ. ಆಪ್ಷನ್ ಡಿ 9 ಸೆಂಟಿಮೀಟರ್ ಸರಿಯಾದ ಉತ್ತರ ಆಗಿರ್ತದೆ. ಐದನೇ ಪ್ರಶ್ನೆ ನೋಡೋದಾದ್ರೆ sin 30° ಪ್ಲಸ್ cos 60 ಮೈನಸ್ tan 45 ಇದರ ಬೆಲೆ ಅಂತ ಕೇಳಿದಾನೆ. ಆಪ್ಷನ್ ಎ 0 ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಒಂದು ವೃತ್ತದ ವಿಸ್ತೀರ್ಣವು 49 π ಚದರಮಾನಗಳಾದರೆ ಅದರ ಪರಿಧಿ ಅಂತ ಕೇಳಿದಾನೆ. ಆಪ್ಷನ್ ಸಿ 14 π ಮಾನಗಳಾಗಿರ್ತದೆ. ಏಳನೇ ಪ್ರಶ್ನೆ, ಒಂದು ಸಿಲಿಂಡರ್ನ ಪರಿಧಿಯು 55 ಸೆಂಟಿಮೀಟರ್ ಮತ್ತು ಎತ್ತರವು 10 ಸೆಂಟಿಮೀಟರ್ ಆದಾಗ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವು ಆಪ್ಷನ್ ಡಿ 550 ಸೆಂಟಿಮೀಟರ್ ಸ್ಕ್ವೇರ್ ಆಗಿರ್ತದೆ. ಎಂಟನೇ ಪ್ರಶ್ನೆ ನೋಡಿ, ಕೆಳಗಿನವುಗಳಲ್ಲಿ ಯಾವುದೋ ಒಂದು ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ. -1.5 ಅಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಅಂದರೆ ಆಗಿರಲು ಸಾಧ್ಯವಿಲ್ಲ ಅಂತ ಹೇಳ್ತೇವೆ. ಸೊ 9ನೇ ಪ್ರಶ್ನೆ ನೋಡಿ, ಒಂದು ಅಂಕದ ಪ್ರಶ್ನೆಗಳು. ಎರಡು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರವನ್ನು ಹೊಂದಿರ್ತವೆ ಅಂತ ಐತಿ? ಯಾವುದೇ ಪರಿಹಾರವನ್ನು ಹೊಂದಿರುವುದಿಲ್ಲ. 10ನೇ ಪ್ರಶ್ನೆ, ನಕ್ಷೆಯು y = P(x) ಬಹುಪದೋಕ್ತಿಯನ್ನು ಸೂಚಿಸುತ್ತದೆ. P(x) ಹೊಂದಿರುವ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನೆ. ಸೊ ಎರಡು ಭಾಗಗಳಲ್ಲಿ ಏನು ಮಾಡಿದೆ, x ರೇಖೆಯನ್ನು ಟಚ್ ಮಾಡಿದೆ, ಹಾಗಾಗಿ ಉತ್ತರ 2 ಸರಿಯಾದ ಉತ್ತರ. 11ನೇ ಪ್ರಶ್ನೆ, 2x + 7x² - 6 = 0 ವರ್ಗ ಸಮೀಕರಣದ ಆದರ್ಶ ರೂಪ 7x² + 2x + 7x² + 2x - 6 = 0 ಪ್ಲಸ್ ಇದರಲ್ಲಿ ಕ್ಷಮೆ ಇರಲಿ. ಒಂದು ಸಮಾಂತರ ಶ್ರೇಣಿಯ S14 240 S13 237 ಆದಾಗ ಶ್ರೇಣಿಯ 14ನೇ ಪದವನ್ನು ಕಂಡುಹಿಡಿಯಿರಿ. ಸೊ ಅದನ್ನ ಮೈನಸ್ ಮಾಡಿದ ನಮ್ಗೆ ಉತ್ತರ ಸಿಗ್ತದೆ. ಎಷ್ಟಪ್ಪ ಅಂದರೆ ಉತ್ತರ 3. ಮೂಲ ಬಿಂದು ಮತ್ತು 8, -6 ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಿರಿ. ಮೂಲ ಬಿಂದುಗೆ ಇರತಕ್ಕಂಥ ದೂರದ ಫಾರ್ಮುಲಾ OP = x² + y² ಫಾರ್ಮುಲಾ ಹಾಕಿದ ನಮ್ಗೆ ಆನ್ಸರ್ ಎಷ್ಟು ಸಿಗ್ತದಪ್ಪ? 10 ಮಾನಗಳು ಉತ್ತರ ಸಿಗ್ತದೆ. ಚಿತ್ರದಲ್ಲಿ O ಕೇಂದ್ರವುಳ್ಳ ವೃತ್ತಕ್ಕೆ TP ಮತ್ತು TQಗಳು ಸ್ಪರ್ಶಗಳಾದರೆ ತ್ರಿಭುಜ PTQದ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನೆ. PTQ ಇದರ ಅಳತೆ ಕೇಳಿದ್ದಾನೆ. ತ್ರಿಜ್ಯಗಳ ನಡುವಿನ ಕೋನ 110 ಡಿಗ್ರಿ ಇರ್ತದೆ ಅವನು ಕೊಟ್ಟಿದ್ದಾನೆ. ಸ್ಪರ್ಶಗಳ ನಡುವಿನ ಕೋನ = 180 ಡಿಗ್ರಿ. 110 ಡಿಗ್ರಿ ಪ್ಲಸ್ ಕೋನ PTQ = 180. 180 - 110 ಆದಾಗ ನಮಗೆ PTQ ಕೋನದ ಅಳತೆ ಗೊತ್ತಾಗ್ತದೆ. ಎಷ್ಟಪ್ಪ ಅಂದರೆ 70 ಡಿಗ್ರಿ. ಸರಾಸರಿ ಮತ್ತು ಬಹುಲಕ ಮತ್ತು ಮಧ್ಯಾಂಕಗಳ ಸೂತ್ರ, ಇದು ಸಂಬಂಧ ತಿಳಿಸಂತೆ ಇದು ಸಾಕಷ್ಟು ಬಾರಿ ಬಂದಂಥ ಪ್ರಶ್ನೆ ಆಗಿದೆ. 3 ಮಧ್ಯಾಂಕ = 2 ಸರಾಸರಿ ಪ್ಲಸ್ 1 ಬಹುಲಕ. ಒಂದು ಆಟದಲ್ಲಿ ಸೋಲುವ ಸಂಭವನೀಯತೆ 0.25 ಆದರೆ ಆಟದ ಗೆಲ್ಲುವ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಹೇಳಿದಾನೆ. ಸೊ P(e) + P(-e) = 1 ಆದಾಗ 1 - P(e) ಅಂತ ಇದೆ. 1ರಲ್ಲಿ -0.2 ಇದನ್ನು ಕಳೆದಾಗ ನಮಗೆ 0.75 ಉತ್ತರ ಸರಿಯಾಗಿರ್ತದೆ. ಇನ್ನು ನೋಡಿ ಮುಂದಿನ ಪ್ರಶ್ನೆ, 2 ಅಂಕದ ಪ್ರಶ್ನೆಗಳು. 12, 15, 21ರ ಲಸಾವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಿದಾನೆ. ಸೊ ಅವಿಭಾಜ್ಯ ಅಪವರ್ತನ 12 2 6 ಅಂತ ಬಿಡಿಸ್ಬೋದು ನಾವು, ಅಥವಾ 2 3 ಅಂತ ಬಿಡಿಸ್ಬೋದು. ಅವಿಭಾಜ್ಯ ಅಂತ ಕೇಳಿದ್ರಿಂದ 2 3 ಅಂತ ಬಿಡಿಸ್ತೀವಿ. 15 3 5ರಿಂದ ಬಿಡಿಸ್ತೀವಿ, ಅಂದರೆ ಅಪವರ್ತಿಸ್ತೀವಿ. 21 3 7ರಿಂದ ಅಪವರ್ತನ ಮಾಡ್ತೇವೆ. ಹಾಗಾದ್ರೆ ಲಸ ಎಷ್ಟು ಬರ್ತದಪ್ಪ ಅಂದರೆ 2² + 3 + 5 2² × 3 × 5 × 7 ಅಂದಾಗ 420 ಸರಿಯಾದ ಉತ್ತರ ಆಗಿರ್ತದೆ. ಅಥವಾ ಪ್ರಶ್ನೆ ಕೇಳಿದರೆ 3 + 2 √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ, ಸಾಕಷ್ಟು ಬಾರಿ ಬಂದಂಥ ಪ್ರಶ್ನೆ ಆಗಿರ್ತದೆ. ಇದನ್ನು ನೀವೆಲ್ಲರೂ ಈಸಿಯಾಗಿ ಬಿಡಿಸ್ತೀನಿ ಅಂತ ಭಾವಿಸ್ತೇನೆ.
ಇನ್ನು ಮುಂದಿನ ಪ್ರಶ್ನೆ ನೋಡಿ, 3x ಪ್ಲಸ್ 4y ಈಕ್ವಲ್ಸ್ 10 ಮತ್ತು 2x ಮೈನಸ್ 2y ಈಕ್ವಲ್ಸ್ 2 ಈ ರೇಖಾತ್ಮಕ ಜೋಡಿಗಳನ್ನು ಬಿಡಿಸಿರಿ ಅಂತ ಕೇಳಿದಾನೆ. ಸೊ ಇದನ್ನ ನಾವು ಏನು ಮಾಡ್ತಾ ಇದ್ವಿ, ಮೊದಲನೇ ಇಕ್ವೇಷನ್ ಅನ್ನು 2ರಿಂದ ಗುಣಾಕಾರ ಮಾಡ್ತೇವೆ, ಎರಡನೇ ಇಕ್ವೇಷನ್ ಅನ್ನು 3ರಿಂದ ಗುಣಾಕಾರ ಮಾಡಿದಾಗ ನಮಗೆ ವ್ಯಾಲ್ಯೂ ಏನು ಸಿಗ್ತದೆ, 6x ಪ್ಲಸ್ 8y ಈಕ್ವಲ್ಸ್ 20, 6x ಮೈನಸ್ 6y ಈಕ್ವಲ್ಸ್ 6 ಸಿಗ್ತದೆ. ಸೊ 6x ಗೆಟ್ ಕ್ಯಾನ್ಸಲ್ ಆಗ್ತದೆ. 8y ಒಳಗೆ 8y ಮತ್ತು 6y ಅನ್ನು ನಾವು ಕೂಡಿಸಿದಾಗ 14y ಬರ್ತದೆ. y ಈಕ್ವಲ್ಸ್ 1 ಆಗ್ತದೆ. ಯಾಕಪ್ಪ ಅಂದ್ರೆ 14 ಡಿವೈಡ್ ಬೈ 14 ಅಂದ್ರೆ 14 ಒಂದಲೇ 14 ಆಗ್ತದೆ. ಸೊ y ಈಕ್ವಲ್ಸ್ 1. y ನ ಬೆಲೆಯನ್ನು ನಾವು ಯಾವ್ದಾದ್ರು ಒಂದು ಇಕ್ವೇಷನ್ ಅಲ್ಲಿ ಹಾಕಿದಾಗ ನಮ್ಗೆ ಏನು ಸಿಗ್ತದೆ, ವ್ಯಾಲ್ಯೂ x ಈಕ್ವಲ್ಸ್ 2 ಸಿಗ್ತದೆ, y ಈಕ್ವಲ್ಸ್ 1 ಸಿಗ್ತದೆ. ಇನ್ನು ವರ್ಗ ಸಮೀಕರಣದ ಮೇಲೆ ಕೇಳಿದಾನೆ 19ನೇ ಪ್ರಶ್ನೆ, 2x² ಪ್ಲಸ್ ಮೈನಸ್ 3x ಪ್ಲಸ್ 5 ಈಕ್ವಲ್ಸ್ 0 ವರ್ಗ ಸಮೀಕರಣ ಮೂಲ ಸ್ವಭಾವವನ್ನು ವಿವೇಚಿಸಿ ಅಂತ ಕೇಳಿದಾನೆ. ax² ಪ್ಲಸ್ bx ಪ್ಲಸ್ c ಮೂಲಮಾನದಲ್ಲಿದೆ. a ಈಕ್ವಲ್ಸ್ 2, b ಅಂದರೆ -3, c ಅಂದರೆ 5 ಆಗಿರ್ತದೆ. ಇನ್ನು ಶೋಧಕ ಈಕ್ವಲ್ಸ್ b² ಮೈನಸ್ 4ac, b ಅಂದರೆ -3 ಹೋಲ್ ಸ್ಕ್ವೇರ್ ಮೈನಸ್ 4, a ಅಂದರೆ 2, c ಅಂದರೆ 5, 5 ಎರಡೇ 10, 10 4 40, ಮೈನಸ್ 40 9, ಸೊ -31. ಇದು 0ಗಿಂತ ಕಡಿಮೆ ಇದೆ. ಸೊ ಹಾಗಾಗಿ ಊಹಾ ಸಂಖ್ಯೆಗಳು ಮೂಲ ಸ್ವಭಾವವಾಗಿರ್ತದೆ. ಇನ್ನು ಅಪವರ್ತನ ವಿಧಾನದಿಂದ x² ಪ್ಲಸ್ 7x ಪ್ಲಸ್ 12 ಈಕ್ವಲ್ಸ್ 0 ಸಮೀಕರಣ ಮೂಲಗಳನ್ನು ಕಂಡುಹಿಡ್ರಿ ಅಂತ ಕೇಳಿದಾನೆ. ಇದನ್ನು ನಾವು ಅಪವರ್ತಿಸುವಿಕೆ ವಿಧಾನದಿಂದ ಮಾಡಿದ್ರೆ ನಮಗೇನು ಸಿಗ್ತದೆ, x ವ್ಯಾಲ್ಯೂ ಸಿಗ್ತದೆ. x ಈಕ್ವಲ್ಸ್ -4, x ಈಕ್ವಲ್ ಟು -3 ಆನ್ಸರ್ ಸಿಗ್ತದೆ. ಈ ಸುಲಭವಾದಂಥ ಪ್ರಶ್ನೆ. ಇನ್ನು ಸಮಾಂತರ ಶ್ರೇಣಿ ಮೇಲೆ 15ನೇ ಪದವನ್ನು ಕಂಡುಹಿಡ್ರಿ ಅಂತ ಕೇಳಿದಾನೆ. ಏನು ಫಾರ್ಮುಲಾ ಹಾಕ್ರಿ, an ಈಕ್ವಲ್ಸ್ ಟು a ಪ್ಲಸ್ n ಮೈನಸ್ 1d. ಸೊ a ಅಂದರೆ 6 ಆಗ್ತದೆ, ನೆಕ್ಸ್ಟ್ d ಅಂದರೆ 4 ಇರ್ತದೆ, ಮತ್ತು n ಅಂದರೆ 15, 15 ಮೈನಸ್ 1 ಇಂಟು 4 ಅಂದರೆ 14 56, 56 ಪ್ಲಸ್ 6 ಅಂದರೆ 62. ಹಾಗಾದರೆ ಎ 15ನೇ ಪದ ಎಷ್ಟಪ್ಪ ಅಂದರೆ 62 ಸರಿಯಾದ ಉತ್ತರ ಆಗಿರ್ತದೆ. ಇನ್ನು p ಆಫ್ 1 ಮೈನಸ್ 1 s ಆಫ್ 7,7 ಬಿಂದುಗಳ ನಡುವಿನ ದೂರ ಸೂತ್ರ ಫಾರ್ಮುಲಾ ಹಾಕ್ರಿ. ಇದ್ರ ಮ್ಯಾಗ ಸಾಕಷ್ಟು ಬಾರಿ ಬಂದಂಥ ಪ್ರಶ್ನೆಗಳದಾವ. ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಇರ್ತದೆ. 7 ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 7 ಮೈನಸ್ ಆಫ್ ಮೈನಸ್ 1 ಹೋಲ್ ಸ್ಕ್ವೇರ್ ಆಗಿರ್ತದೆ. ಸೊ ಮೈನಸ್ ಆಫ್ ಮೈನಸ್ 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 ಇಂಟು ಆದಾಗ ಪ್ಲಸ್ ಆಗಿರ್ತದೆ. 7 ಓಕೆನಾ, 7 ಪ್ಲಸ್ 1 8, 8 ಸ್ಕ್ವೇರ್ ಮತ್ತು 6 ಸ್ಕ್ವೇರ್ ಆಗಿರ್ತದೆ. 6 ಸ್ಕ್ವೇರ್ ಅಂದ್ರೆ 36, 8 ಸ್ಕ್ವೇರ್ ಅಂದ್ರೆ 64, ರೂಟ್ ಆಫ್ 100 ಅಂದರೆ 10 ಮಾನಗಳು ಆಗಿರ್ತದೆ ಆನ್ಸರ್. ಇನ್ನು 6 ಕಾಸ್ 60 ಡಿಗ್ರಿ ಮೈನಸ್ sin 30 ಡಿಗ್ರಿ ಪ್ಲಸ್ sin ಸ್ಕ್ವೇರ್ 45 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 45, ಇದರ ಬೆಲೆಯನ್ನು ಕಂಡುಹಿಡ್ರಿ ಅಂತ ಹೇಳಿದಾನೆ. ಸೊ ನಾವು ಡಿಗ್ರಿಗಳ ವ್ಯಾಲ್ಯೂ ಗೊತ್ತಿದ್ಬಿಟ್ರೆ ನಮಗೆ ಈಸಿಯಾಗಿ ಸಿಗ್ತದೆ. sin 60 ಅಂದರೆ 1/2, sin 30 ಅಂದರೆ 1/8, ಇನ್ನು ನೆಕ್ಸ್ಟು sin 45 ಅಂದರೆ 1/√2 ಮತ್ತು ಕಾಸ್ 45 ಅಂದರೆ 1/√2. ಇದನ್ನು ವ್ಯಾಲ್ಯೂವನ್ನು ಸ್ಕ್ವೇರ್ ರೂಟ್ ಮಾಡಿದಾಗ ನಮ್ಗೆ ಆನ್ಸರ್ ಸಿಗ್ತದೆ 7/2 ಸಿಗ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ 22ನೇ ಪ್ರಶ್ನೆ, 3 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತಕ್ಕೆ ಅದರ ಕೇಂದ್ರದಿಂದ 10 ಸೆಂಟಿಮೀಟರ್ ದೂರದಲ್ಲಿರುವ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದ ಎಷ್ಟು ಅಂತ ಕೇಳಿದಾನೆ. ತ್ರಿಜ್ಯ 6 ಕೊಟ್ಟಿದ್ದಾನೆ, 3 ಸೆಂಟಿಮೀಟರ್, ಕೇಂದ್ರದಿಂದ ಡಿ ಕೊಟ್ಟಿದ್ದಾನೆ 10 ಸೆಂಟಿಮೀಟರ್, ಸ್ಪರ್ಶಕ ಟಿ ವ್ಯಾಲ್ಯೂ ಕೇಳಿದ್ದಾನೆ. ಸೊ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ d² ಇಸ್ ಈಕ್ವಲ್ ಟು t² ಪ್ಲಸ್ r², ಟಿ ಈಕ್ವಲ್ಸ್ ಟು ರೂಟ್ ಆಫ್ d² ಮೈನಸ್ r². ಡಿ ಅಂದರೆ 10 ಸ್ಕ್ವೇರ್ ಇದೆ, ಮೈನಸ್ r ಅಂದರೆ 3 ಸ್ಕ್ವೇರ್ ಇದೆ. 10 ಸ್ಕ್ವೇರ್ ಅಂದರೆ 100, 3 ಸ್ಕ್ವೇರ್ ಅಂದರೆ 9, ರೂಟ್ ಆಫ್ 91 ಏನಾಗಿರ್ತದೆ ಅದರ ವ್ಯಾಲ್ಯೂ, ಸ್ಪರ್ಶಕದ ವ್ಯಾಲ್ಯೂ ಆಗಿರ್ತದೆ ಅಳತೆ. ಒಂದು ಪೆಟ್ಟಿಗೆಯಲ್ಲಿ 28 ಬಲ್ಬುಗಳಿವೆ, ಅವುಗಳಲ್ಲಿ 7 ಬಲ್ಬ್ಗಳು ದೋಷಪೂರಿತವಾಗಿವೆ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಬಲ್ಬನ್ನು ಹೊರತೆಗೆಯಲಾಗಿದೆ, ಅದು ದೋಷಪೂರಿತ ಆಗಿರದೇ ಇರುವ ಸಂಭವನೀಯತೆ ಎಷ್ಟು? 7 ಬಲ್ಬ್ಗಳು ದೋಷಪೂರಿತ ಆಗಿದ್ದಾವಂತೆ. ಸೊ ಒಟ್ಟು ಬಲ್ಬ್ಗಳು n(s) ಈಕ್ವಲ್ಸ್ ಟು 28, ದೋಷಪೂರಿತವಲ್ಲದ ಬಲೂನ್ಗಳು n(e) ಈಕ್ವಲ್ಸ್ ಟು 21. ಸೊ 21 ಡಿವೈಡ್ ಬೈ 28 ಆಗಿರ್ತದೆ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡಿ, 3 ಅಂಕದ ಪ್ರಶ್ನೆಗಳು. √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಿದ್ದಾನೆ. √3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರಲಿ. √3 ಈಕ್ವಲ್ಸ್ ಟು p(q) ವರ್ಗ ಮಾಡಲಾಗಿದೆ, ಅಂದರೆ ಈ ಮಾನದಲ್ಲಿದೆ, ಅಂದರೆ p(q) ರೂಪದಲ್ಲಿದೆ. q² ಈಕ್ವಲ್ಸ್ ಟು p² ಡಿವೈಡೆಡ್ ಬೈ 3. p² ಅನ್ನು 3ರಿಂದ ಭಾಗಿಸಲ್ಪಟ್ಟರೆ p ಅನ್ನು ಸಹ 3ರಿಂದ ಭಾಗಿಸಲಾಗ್ತದೆ. ಸೊ 3 ಮತ್ತು 3 p ಯ ಅಪವರ್ತನವಾಗಿರ್ತದೆ. p ಈಸ್ ಈಕ್ವಲ್ ಟು 3k. q² ಈಕ್ವಲ್ಸ್ ಟು 3k² ಡಿವೈಡೆಡ್ ಬೈ 3, 9k² ಡಿವೈಡೆಡ್ ಬೈ 3 ಆಗಿರ್ತದೆ. ಇನ್ನು k² ಈಕ್ವಲ್ಸ್ ಟು q² ಡಿವೈಡ್ ಬೈ 3 ಆಗಿರ್ತದೆ. ಸೊ q² ಅನ್ನು 3ರಿಂದ ಭಾಗಿಸಲ್ಪಟ್ಟರೆ q ಅನ್ನು ಸಹ 3ರಿಂದ ಭಾಗಿಸುತ್ತದೆ. 3 q ನ ಅಪವರ್ತನವಾಗಿದೆ.
ಇದು ವೈರುಧ್ಯಕ್ಕೆ ಎಡೆ ಮಾಡಿ ಕೊಡುತ್ತದೆ. ನಮ್ಮ ಊಹೆ ಏನಾಗಿದೆ ತಪ್ಪಾಗಿರ್ತದೆ. ಹಾಗಾಗಿ √3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರ್ತದೆ. ಮುನ್ನೂರ ಮತ್ತು 657 ಮಸ ಕಂಡುಹಿಡ್ರಿ. ನಂತರ ಮಸ 12ರ ಲಸವನ್ನು ಕಂಡುಹಿಡ್ರಿ ಅಂತ ಹೇಳಿದಾನೆ. ಸೊ 306 ಲಸ ಮತ್ತು 657 ಲಸ ಕಂಡುಹಿಡಿದಾಗ ನಮ್ಗೆ ವ್ಯಾಲ್ಯೂ ಸಿಗ್ತದಪ್ಪ ಅಂದರೆ 36 ಸಿಗುತ್ತದೆ. ಅಷ್ಟೇ ಅಲ್ಲದೆ 9 ಮತ್ತು 12 ಲಸದಾಗ ಎಷ್ಟಪ್ಪ ಅಂದರೆ 36 ಸಿಗ್ತದೆ. ಸೊ 306 ಅಂದರೆ 2 × 3 ಸ್ಕ್ವೇರ್ × 17 3 ಸ್ಕ್ವೇರ್ × 73. ಸೊ ಮಸ ಎಷ್ಟಪ್ಪ ಅಂದರೆ 3 ಸ್ಕ್ವೇರ್ ಅಂದರೆ 9 ಆಗಿರ್ತದೆ. ಸೊ ಹಾಗಾಗಿ 9 12ರ ಲಸ 36 ಆಗಿರ್ತದೆ. ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು 6x² ಮೈನಸ್ 3 ಮೈನಸ್ 7x ಬಹುಪದೋಕ್ತಿ ಶೂನ್ಯತೆಗಳನ್ನು ಕಂಡುಹಿಡಿದು ಶೂನ್ಯತೆಗಳು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಕೇಳಿದಾನೆ. ಸೊ ಸಹ ಸಂಬಂಧವನ್ನು ನೋಡ್ತಾ ಹೋಗ್ಬೇಕು ನಾವು. ಬಹುಪದೋಕ್ತಿಯ ಲೆಕ್ಕ ಆಗಿರೋದ್ರಿಂದ ಸುಲಭವಾಗಿ ಶೂನ್ಯತೆಗಳ ಮೊತ್ತವನ್ನು ನೋಡೋದು. ಬಹುಪದೋಕ್ತಿಯ ಆದರ್ಶ ರೂಪಗಳ ಮೇಲೆ ನಾವು ಈ ಒಂದು ಲೆಕ್ಕವನ್ನು ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗ್ತದೆ. ಇನ್ನು ಒಂದು ಬಸ್ ಬಾಗಲಕೋಟೆಯಿಂದ ತುಮಕೂರಿನವರೆಗೆ 360 ಕಿಲೋಮೀಟರ್ ದೂರವನ್ನು ಏಕರೂಪದ ಜವದೊಂದಿಗೆ ಕ್ರಮಿಸ್ತದೆ. ಅದರ ಜವ 10 ಕಿಲೋಮೀಟರ್ ಹೆಚ್ಚಾದರೆ ಅಷ್ಟೇ ದೂರವನ್ನು ಕ್ರಮಿಸಲು 3 ಗಂಟೆ ಕಡಿಮೆ ಕಾಲವನ್ನು ತೆಗೆದುಕೊಳ್ಳುತ್ತದೆ. ಹಾಗಾದರೆ ಬಸ್ಸಿನ ಜವವನ್ನು ಕಂಡಿರಿ ಅಂತ ಸ್ಪೀಡ್ ಕೇಳಿದಾನೆ. ಸೊ ಕಾಲ ಫಾರ್ಮುಲಾ ಹಾಕಬೇಕಾಗ್ತದೆ. ಸೊ 360/x ಮೈನಸ್ 360 ಅಂದರೆ ಜಾಸ್ತಿ ಮಾಡಬೇಕಾಗಲ್ಲ. x + 10 = 3 ಆಗಿರ್ತದೆ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗ್ತದೆ. 360 × x + 10 ಮೈನಸ್ 360 × x + 10 × x ಆಗಿರ್ತದೆ. ಆನ್ಸರ್ ಇದು = 3 ಆಗಿರ್ತದೆ. ಸೊ ನಾವೀಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಸೊ ಈ x + 10 × x ಅನ್ನು ಈ ಕಡೆ ಹಾಕೊಳ್ಳೋಣ. ಸೊ ಅದರಿಂದ ನಮ್ಗೆ ಏನು ಸಿಗ್ತದೆ, ಒಂದು ಆದರ್ಶ ರೂಪ ಸಿಗ್ತದೆ. 3x² + 30x ಮೈನಸ್ 3600 ಸಿಗ್ತದೆ. ಸೊ ಈ 30ಅನ್ನು ನಾವೇನು ಮಾಡೋಣ, ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಅಂದರೆ ಅಪವರ್ತನ ಪ್ರಕ್ರಿಯೆಗೆ ಒಳಪಡಿಸಿದಾಗ ನಾವು x² + 40x ಮೈನಸ್ 30x ಮೈನಸ್ 1200 ಸಿಗ್ತದೆ. ಸೊ ಇದನ್ನು ಅಪವರ್ತಿಸುವಿಕೆ ಕ್ರಮದಿಂದ ಮಾಡಿದಾಗ ಸೊ x = -40 ಸಿಗ್ತದೆ, x = +30 ಸಿಗ್ತದೆ. ಸೊ ರೈಲಿನ ಜವ ಎಷ್ಟಾಗಿರ್ತದೆ, 30 km/h ಆಗಿರ್ತದೆ. ಮೈನಸ್ ವ್ಯಾಲ್ಯೂನಲ್ಲಿ ಇರಲ್ಲ ವೇಗ ಯಾವಾಗಲೂ. ಓಕೆ, ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಅಂತ ಅರ್ಥ. ಹಾಗಾಗಿ ಇನ್ನು ಅಥವಾ ಪ್ರಶ್ನೆ, ತಾಯಿಯ ವಯಸ್ಸು ಮಗನ ವಯಸ್ಸಿನ 2ರಷ್ಟಿದೆ. 8 ವರ್ಷಗಳ ನಂತರ ತಾಯಿಯ ವಯಸ್ಸು ಮಗನ ವಯಸ್ಸಿನ 3ರಷ್ಟಕ್ಕಿಂತ 4 ವರ್ಷಗಳು ಹೆಚ್ಚಾಗುತ್ತವೆ. ಈಗಿನ ವಯಸ್ಸು ಕೇಳಿದರೆ ತಾಯಿ ಈಗಿನ ವಯಸ್ಸು x, ಮಗನ ಈಗಿನ ವಯಸ್ಸು y ಆಗಿರಲಿ. x = 2y². ಇದು ಈಕ್ವೇಷನ್ 1 ಆಗ್ತದೆ. 8 ವರ್ಷಗಳ ನಂತರ x + 8 ವರ್ಷಗಳು ತಾಯಿಯ ವಯಸ್ಸು, ಮಗನ ವಯಸ್ಸು y + 8 ವರ್ಷಗಳಾಗಿರ್ತದೆ. ಹೇಳಿಕೆ ಪ್ರಕಾರ x + 8 = 3y + 8 + 4. ಸೊ ಸಮೀಕರಣ 2ರಲ್ಲಿ ಒಂದನ್ನು ಅದೇ x ವ್ಯಾಲ್ಯೂವನ್ನು ಹಾಕಿದಾಗ x = 2y² ಹಾಕಿದಾಗ ನಮಗೆ ಸಿಗ್ತದಪ್ಪ ಅಂದರೆ ವ್ಯಾಲ್ಯೂ y = 4 ಇರ್ತದೆ. ಅಂದರೆ ಮಗನ ಈಗಿನ ವಯಸ್ಸು ಎಷ್ಟಾಗ್ತದೆ, 4 ವರ್ಷ. ತಾಯಿಯ ವಯಸ್ಸು ಎಷ್ಟಪ್ಪ ಅಂದರೆ x = 2y² ಅಂತ. 2 × 4² 4² ಅಂದರೆ 16 32 ವರ್ಷಗಳಾಗಿರ್ತವೆ. ತಾಯಿಯ ವಯಸ್ಸು ಈಗಿನ ವಯಸ್ಸು 32. ಓಕೆನಾ. ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಓಕೆ, ಒಂದು ಚಿತ್ರದಲ್ಲಿ LM ಸಮಾಂತರ CB ಮತ್ತು LN ಸಮಾಂತರ CD ಆದರೆ AM/AB = AN/AD ಎಂದು ಸಾಧಿಸಿ ಅಂತ ಕೇಳಿದ್ರೆ ಪ್ರಮೇಯದ ಮೂಲ ಸಮಾನುಪಾತದ ಪ್ರಮೇಯ ಪ್ರಕಾರ ನಾವು ಮಾಡಿದಾಗ ನಮಗೆ ಆನ್ಸರ್ ಈ ಸುಲಭವಾಗಿ ಸಿಗ್ತದೆ. ಇನ್ನು ಬಿಂದುಗಳ ನಿರ್ದೇಶಾಂಕ ಗಣಿತದ ಮೇಲೆ ಒಂದು ಲೆಕ್ಕ ಕೇಳಿದ್ದಾನೆ. ಸೊ m1x1 m1x2 + m2x1 ಫಾರ್ಮುಲಾದ ಮೇಲೆ ಲೆಕ್ಕವನ್ನು ಕೇಳಿದಾನೆ. ಸೊ ಇದು ತುಂಬ ಸುಲಭ ಐತಿ. ಸೊ ವ್ಯಾಲ್ಯೂ ಎಷ್ಟು ಸಿಗ್ತದಪ್ಪ ನಮಗೆ ಅಂದರೆ 26/3 ಮತ್ತು 4/3 ಸಿಗುತ್ತದೆ. 2 ವ್ಯಾಲ್ಯೂ ಕೊಟ್ಟಿದ್ದಾನೆ. ಒಂದು 22/3, ಇನ್ನೊಂದು -16/3, ಇನ್ನೊಂದು ಪಿ ವ್ಯಾಲ್ಯೂ ಇದು ಕ್ಯೂ ವ್ಯಾಲ್ಯೂ ಇದು. ಈ ಕಡೆ ಆನ್ಸರ್ ಇದೆ. ಸೊ ಸ್ವಲ್ಪ ನೀವು ಗಮನವಿಟ್ಟು ನೋಡಬೇಕಾಗ್ತದೆ. ಇನ್ನು 30ನೇ ಪ್ರಶ್ನೆ, ಟ್ರಿಗ್ನೋಮೆಟ್ರಿ ಲೆಕ್ಕ ಕೇಳಿದಾನೆ. √1 + sin a / 1 - sin a = secant a + tan a ಎಂದು ಸಾಧಿಸಿ ಅಂತ ಕೇಳಿದಾನೆ. ಸೊ ವ್ಯಾಲ್ಯೂ ನಮ್ಗೆ ಗೊತ್ತಾಗ್ತದೆ. 1 + sin a × 1 + sin a ಅಂದರೆ 1 + sin a ಸ್ಕ್ವೇರ್ 1² - sin² a ಆಗಿರ್ತದೆ. ಸೊ ಇಲ್ಲಿ 1 - sin² a ಅಂದರೆ cos² ಆಗ್ತದೆ. ಸೊ ಹಾಗಾಗಿ 1 + sin a / cos a = 1 / cos a + sin a / cos a. ಸೊ sin a / cos a ಅಂದರೆ ಟ್ಯಾನ್ ಆಗಿರ್ತದೆ. ಸೊ secant a 1/cos ಅಂದರೆ secant a + tan a = RHS ಆಗಿರ್ತದೆ. LHS = RHS ಆಗಿರ್ತದೆ. ಇನ್ನು ಅಥವಾ ಪ್ರಶ್ನೆ ಇದೆ. ಸೊ ಇದು sin a + cosec a² +
ಕಾಸ್ ಎ ಪ್ಲಸ್ ಸೆಕೆಂಡ್ ಎ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಎಂದು ಸಾಧಿಸಿ ಅಂತ ಕೇಳಿದ್ದಾನೆ. ಸೊ ಇದನ್ನ ಸಂಪೂರ್ಣವಾಗಿ ಬಿಡಿಸ್ತಾ ಹೋದಂಗೆ ನಮಗೆ ಆನ್ಸರ್ ಈಸಿಯಾಗಿ ಸಿಗ್ತದೆ. 31 ವೃತ್ತದ ಮೇಲಿನ ಒಂದು ಪ್ರಮೇಯ ಕೇಳಿದ್ದಾನೆ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಏನಾಗಿರ್ತದೆ ಅಂತ ಲಂಬವಾಗಿರ್ತದೆ ಅಂತ ಕೇಳಿದ್ದಾನೆ. ಅತ್ಯಂತ ಸುಲಭವಾದ ಒಂದು 3 ಅಂಕದ ಪ್ರಶ್ನೆ ಇದು. ಸೊ ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿರ್ತೀರಿ ಅಂತ ಅನ್ಕೋತೀನಿ. ಮುಂದಿನ ಲೆಕ್ಕವನ್ನು ನೋಡ್ತಾ ಹೋಗೋಣ. 32ನೇ ಪ್ರಶ್ನೆ. 10 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ಜಾವು ವೃತ್ತ ಕೇಂದ್ರದಲ್ಲಿ ಲಂಬ ಕೋನ ಉಂಟು ಮಾಡುತ್ತದೆ. ಜಾದಿಂದ ಉಂಟಾದ ಲಘು ವೃತ್ತಖಂಡದ ವಿಸ್ತೀರ್ಣದ ಸೂತ್ರ ಹಾಕಿಬಿಟ್ರೆ ಮುಗ್ತದೆ. ಲಘು ವೃತ್ತಖಂಡದ ವಿಸ್ತೀರ್ಣ ಈಕ್ವಲ್ಸ್ ಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ θ/360 πr² ಮೈನಸ್ 1/2 BH ವ್ಯಾಲ್ಯೂ ಹಾಕಿದಾಗ ನಮಗೇನು ಸಿಗ್ತದೆ ಆನ್ಸರ್ 28.5 ಸೆಂಟಿಮೀಟರ್ ಸ್ಕ್ವೇರ್ ಸಿಗ್ತದೆ. ಇದು ಏನಪ್ಪ ಅಂದ್ರೆ ಲಘು ವೃತ್ತಖಂಡದ ವಿಸ್ತೀರ್ಣ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ. ಸೂಕ್ತ ವಿಧಾನದ ಸರಾಸರಿ ಕಂಡುಹಿಡಿಯೋದ ಸೂತ್ರ ಲೆಕ್ಕ ಕೇಳಿದರೆ 3 ಅಂಕದ ಅತ್ಯಂತ ಸುಲಭವಾದಂಥ ಪ್ರಶ್ನೆವು ಸರಾಸರಿ ಕಂಡುಹಿಡ್ತಕ್ಕಂಥವು. ಆವೃತ್ತಿ 20 ಬರ್ತದೆ. ಆವೃತ್ತಿ 20. ಸೊ ಇದನ್ನ FX ಅನ್ನ ಏನು ಮಾಡಬೇಕು, ಟೋಟಲ್ ಮಾಡಬೇಕು 580/20 ಹಾಕಿದಾಗ ನಮಗೆ ಸರಾಸರಿ ಸಿಗ್ತದಪ್ಪ 29 ಸಿಗ್ತದೆ. ಅತ್ಯಂತ ಸುಲಭವಾದಂಥ ಪ್ರಶ್ನೆಗಳಿವು. ಇನ್ನು ಮಧ್ಯಾಂಕವನ್ನು ಕಂಡುಹಿಡಿಯೋದು ಕೂಡ ಸರಾಸರಿ ಮತ್ತು ಮಧ್ಯಾಂಕಗಳನ್ನು ಕಂಡುಹಿಡಿಯೋದು ತುಂಬ ಸುಲಭವಾಗಿರ್ತಾವೆ. ಸೊ ಈಸಿಯಾಗಿ ನೀವು ಏನು ಮಾಡ್ಬೋದು, ಮಾರ್ಕ್ಸನ್ನು ಗೇನ್ ಮಾಡ್ಬೋದು. ಇನ್ನು ಫಾರ್ಮುಲಾ ನೋಡೋದಾದ್ರೆ ಮಧ್ಯಾಂಕ ಈಕ್ವಲ್ಸ್ ಟು L + n/2 - CF/F ಇಂಟು H. L ವ್ಯಾಲ್ಯೂ 20 ಆಗಿರ್ತದೆ. ನೆಕ್ಸ್ಟು n/2 ಅಂದ್ರೆ 25 - 13 CF 13 ಐತಿ /F ಅಂದ್ರೆ 15. ಓಕೆನಾ, ಇಂಟು 10. ಈಗ ನೆಕ್ಸ್ಟ್ 25ರಲ್ಲಿ 13 ಹೋದ್ರೆ 12/15 ಆಗ್ತದೆ. ಸೊ ಇದನ್ನು ಯಾವ ರೀತಿ ಮಾಡಿದಾನೆ ಅಂತ ನೋಡ್ತಾ ಹೋಗೋಣ. 12/15 5 2 5 3 3 1 3 5 5 + 3 ಅಂದರೆ 8 ಆಗ್ತದೆ. ಓಕೆ, 20 + 8 ಅಂದರೆ ಮಧ್ಯಾಂಕ ಎಷ್ಟಾಗಿರ್ತದೆ 28 ಆಗಿರ್ತದೆ. ಇನ್ನು ನಕ್ಷೆ ಬಿಡಿಸೋದು, ಗ್ರಾಫ್ ಹಾಕೋದು ತುಂಬ ಸುಲಭವಾಗಿರ್ತದೆ. ನೀವೆಲ್ಲರೂ ಪ್ರಾಕ್ಟೀಸ್ ಮಾಡಿದಿರಿ ಅಂತ ಅನ್ಕೋತೀನಿ. ದಯವಿಟ್ಟು ಮಾಡಲಿಲ್ಲ ಅಂದರೆ ದಯವಿಟ್ಟು ಪ್ರಾಕ್ಟೀಸನ್ನು ಮಾಡಿ. ಇನ್ನು ಒಂದು ಸಮಾಂತರ ಶ್ರೇಣಿ 4ನೇ ಮತ್ತು 8ನೇ ಪದಗಳ ಮೊತ್ತ 24 ಹಾಗೂ 6ನೇ ಮತ್ತು 10ನೇ ಪದಗಳ ಮೊತ್ತ 44 ಆದರೆ ಆ ಶ್ರೇಣಿಯ ಮೊದಲ 3 ಪದಗಳನ್ನು ಕಂಡುಹಿಡಿಯುವಂತ ಐತಿ. ಸೊ A4 + A4 ಮತ್ತು A8 ಅನ್ನು ಕೂಡಿಸಿದಾಗ ನಮ್ಗೆ 24 ವ್ಯಾಲ್ಯೂ ಸಿಗ್ತದೆ. ಅದನ್ನು ಬಿಡಿಸಿ ಬರೆದಾಗ A + 3D + A + 7D = 24. A2 ಕೂಡಿಸಿದಾಗ 2A + 10D = 24 ಆಗಿರ್ತದೆ. ಇನ್ನು ಎಯಿಂದ 2ರಿಂದ ಡಿವಿಷನ್ ಮಾಡಿದಾಗ A + 5D - = 12 ಈಕ್ವೇಷನ್ ನಂಬರ್ 1. ಇನ್ನು A6 + A10 = 44. A6 ಬಿಡಿಸಿ ಬರೆದಾಗ A + 5D, A10 ಬಿಡಿಸಿ ಬರೆದಾಗ A + 9D = 44. ಇದನ್ನು ಕೂಡ ನಾವು 2ರಿಂದ ಡಿವಿಷನ್ ಮಾಡಿದಾಗ ಭಾಗಿಸಿದಾಗ 2A + 14D = 44. ಅಂದರೆ 2ರಿಂದ ಭಾಗಿಸಿದಾಗ ನಮ್ಗೆ ಏನು ಸಿಗ್ತದಪ್ಪ ಅಂದರೆ A + 7D = 22 ವ್ಯಾಲ್ಯೂ ಸಿಗ್ತದೆ. ಸೊ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಹಾಕಿದಾಗ ನಮಗೆ D = ಎಷ್ಟು ಸಿಗ್ತದಪ್ಪ ಅಂದರೆ 5 ಸಿಗ್ತದೆ. ಸೊ ಈ ಡಿ ಅನ್ನು 1ನೇ ಇಕ್ವೇಷನಲ್ಲಿ ಆದೇಶಿಸಿದಾಗ A = -13 ಸಿಗ್ತದೆ. ಸೊ -13 -8 -3 ಆ ಸಮಾಂತರ ಶ್ರೇಣಿಯ ಮೊದಲ 3 ಪದಗಳಾಗಿರ್ತವೆ. ಒಂದು ಸಮಾಂತರ ಅಥವಾ ಪ್ರಶ್ನೆ ಕೊಟ್ಟಿದ್ದಾರೆ, ಒಂದು ಸಮಾಂತರ ಶ್ರೇಣಿಯ 3 ಪದಗಳ ಮೊತ್ತ 24 ಮತ್ತು ಅವುಗಳ ಗುಣಲಬ್ಧ 480 ಆದಾಗ ಆ ಸಮಾಂತರ ಶ್ರೇಣಿಯ 3 ಪದಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಆ 3 ಪದಗಳು A - D, A + D ಮತ್ತು A ಆಗಿರಲಿ ಅಂತ ಕೊಟ್ಟಾಗ A ವ್ಯಾಲ್ಯೂ ಎಷ್ಟು ಸಿಗ್ತದಪ್ಪ ನಮಗೆ 8 ಸಿಗ್ತದೆ. ಈ 8ಅನ್ನು ನಾವೇನು ಮಾಡ್ತಾ ಹೋಗಬೇಕು, A ವ್ಯಾಲ್ಯೂವಲ್ಲಿ ಫಿಲಪ್ ಮಾಡ್ತಾ ಹೋದಾಗ D ಸಿಗ್ತದೆ. ನಮಗೆ D ವ್ಯಾಲ್ಯೂ ಎಷ್ಟು ಐತಪ್ಪ ಅಂದ್ರೆ +or -2 ಇದೆ. ಸೊ ಆದಾಗ A - D A + D ವ್ಯಾಲ್ಯೂ ಎಷ್ಟು ಸಿಗ್ತದಪ್ಪ ಅಂದ್ರೆ 10, 8, 6. ಓಕೆನಾ, 6, 8, 10 ಅಂತಲೇ ಹೇಳ್ಬೋದು. -2 ಆದಾಗ 10 ಅಂದರೆ 10ರಿಂದ 2 ಮೈನಸ್ ಮಾಡ್ಕೊತ ಬರಬೇಕು. ಇನ್ನು +2 ಆದಾಗ 6ಕ್ಕೆ 2ಅನ್ನು ಕೂಡಿಸ್ಕೊತ ಹೋಗ್ಬೇಕು. 6, 8, 10 ಆದರೆ ಇಲ್ಲಿ ಮೈನಸ್ ಇದ್ದಾಗ 10, 8, 6 ಆಗಿರ್ತದೆ. ಇನ್ನು 2 ತ್ರಿಭುಜಗಳು ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತವೆ ಅಂತ ತ್ರಿಭುಜಗಳು ಸಮರೂಪವಾಗಿರ್ತವೆ ಎಂದು ಸಾಧಿಸಿದಂಥ ಪ್ರಮೇಯ ಕೊಟ್ಟಿದ್ದಾನೆ. ಅತ್ಯಂತ ಸುಲಭವಾದಂಥ ಪ್ರಶ್ನೆ. ನೀವೆಲ್ಲರೂ ಬಿಡಿಸಿ ಪ್ರಯತ್ನ ಮಾಡಿರ್ತೀರಿ. ಸೊ ಥಿಯರ್ಸ್ನ ಪ್ರಮೇಯ ಇದು ಅತ್ಯಂತ ಸುಲಭ ಐತಿ. ಸುಲಭವಾಗಿ ಕೂಡ ಮಾರ್ಕ್ಸನ್ನು ನೀವೇನು ಮಾಡ್ಬೋದು, ಗೇನ್ ಮಾಡ್ಬೋದು. 37ನೇ ಪ್ರಶ್ನೆ ನೋಡ್ರಿ. ನೆಲಕ್ಕೆ ಸಮಾಂತರವಾಗಿ 2500 × √3 ಮೀಟರ್ ಎತ್ತರದಲ್ಲಿ ಹಾರುತ್ತಿರುವ ವಿಮಾನವೊಂದು ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನ 60 ಡಿಗ್ರಿ. 25 ಸೆಕೆಂಡ್ಗಳ ನಂತರ ಅದನ್ನು ನೋಡಿದಾಗ ಉನ್ನತ ಕೋನ 30 ಡಿಗ್ರಿ ಆಗಿದ್ದರೆ ಆ ವಿಮಾನದ ಜವವನ್ನು ಮೀಟರ್/ಸೆಕೆಂಡ್ಗಳಲ್ಲಿ ಕಂಡುಹಿಡಿಯಿರಿ ಅಂತ ಕೇಳಿದ್ರೆ. ಸೊ ಕೋನ B = 90 ಡಿಗ್ರಿ, θ = 30 ಡಿಗ್ರಿ. tan θ = AB/EB ಆಗ್ತದೆ. tan θ ಅಂದರೆ AB ವ್ಯಾಲ್ಯೂ ಕೊಟ್ಟಿದ್ದಾನೆ 2500 × √3 / EB. ಇನ್ನು tan 30 ಅಂದರೆ 1 / √3 ವ್ಯಾಲ್ಯೂವನ್ನು
ನಾವು ಇ ಬಿ ವ್ಯಾಲ್ಯೂ ಕಂಡುಹಿಡಿಯೋದ್ರಿಂದ ಇ ಬಿ ಈಕ್ವಲ್ಸ್ ಟು 2500 ಇಂಟು √3 ಇಂಟು √3 ಆಗಿರ್ತದೆ. ಸೊ 2500 √3 ವ್ಯಾಲ್ಯೂ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಇ ಬಿ ಈಕ್ವಲ್ಸ್ ಟು ಏನು ಸಿಗ್ತದಪ್ಪ ಅಂದರೆ 7500 ವ್ಯಾಲ್ಯೂ ಸಿಗ್ತದೆ. ನೆಕ್ಸ್ಟು ಕೋನ ಡಿ ಈಕ್ವಲ್ಸ್ ಟು 90 ಡಿಗ್ರಿ ಈಕ್ವಲ್ಸ್ ಟು ಥೀಟಾ ಈಕ್ವಲ್ ಟು 60 ಡಿಗ್ರಿ ಆದಾಗ ಟ್ಯಾನ್ ಥೀಟಾ ವ್ಯಾಲ್ಯೂ ಕಂಡುಹಿಡಿಯೋಕೆ ಇ ಡಿ ಈಕ್ವಲ್ಸ್ ಟು 2500 ಮೀಟರ್ ಆಗಿರ್ತದೆ. ಇನ್ನು ಜವ ಎಷ್ಟೈತಪ್ಪ ಅಂದ್ರೆ ವಿಮಾನದ ಜವ ದೂರ ಡಿವೈಡ್ ಬೈ ಸಮಯ, ದೂರ 5000 ಮೀಟರ್ ಐತಿ. 38ನೇ ಪ್ರಶ್ನೆ, ಒಂದು ಆಟಿಕೆಯನ್ನು ಸಿಲಿಂಡರಿನ ಆಕಾರದ ಒಂದು ಬದಿಗೆ ಒಂದು ಅರ್ಧಗೋಳ ಮತ್ತು ಇನ್ನೊಂದು ಬದಿಗೆ ಒಂದು ಶಂಖವನ್ನು ಅಂಟಿಸಿ ಮಾಡಲಾಗಿದೆ. ಸಿಲಿಂಡರಿನ ಆಕಾರದ ಭಾಗದ ಉದ್ದವು 20 ಸೆಂಟಿಮೀಟರ್ ಮತ್ತು ಅದರ ವ್ಯಾಸವು 10 ಸೆಂಟಿಮೀಟರ್ ಆಗಿದೆ. ಶಂಕುವಿನ ಭಾಗದ ಓರೆ ಎತ್ತರವು 13 ಸೆಂಟಿಮೀಟರ್ ಆಗಿದ್ದರೆ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಶಂಕುವಿನ ಓರೆ ಎತ್ತರ ಎಲ್ಲಿ ಎಷ್ಟೈತಪ್ಪ ಅಂದ್ರೆ 13 ಸೆಂಟಿಮೀಟರ್ ಐತಿ. ಸಿಲಿಂಡರ್ನ ಉದ್ದ ಹೆಚ್ಚು 20 ಸೆಂಟಿಮೀಟರ್ ಐತಿ. ತ್ರಿಜ್ಯ 5 ಸೆಂಟಿಮೀಟರ್ ಐತಿ. ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ನೋಡೋಣ. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಅದಕ್ಕೆ ನಾವು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕೂಡಿಸೋಣ. ಸೊ 2πr² ಪ್ಲಸ್ 2πrh ಪ್ಲಸ್ 2π ಪ್ಲಸ್ πrl. ಪೈಆರ್ ಏನಾಗಿದೆ ಎಲ್ಲದರಲ್ಲೂ ಕಾಮನ್ ಇದೆ. ಸೊ ಹಾಗಾಗಿ ಕಾಮನ್ πr ತೊಗೊಳೋಣ. 2r ಪ್ಲಸ್ 2h ಪ್ಲಸ್ ಎಲ್ ಆಗ್ತದೆ. ಪೈ ವ್ಯಾಲ್ಯೂ 22/7, r ವ್ಯಾಲ್ಯೂ 5 ಇದೆ. ಸೊ 2 ಇಂಟು r ಅಂದರೆ 5, 2 ಇಂಟು h ಅಂದರೆ 2 ಇಂಟು 20, ಎಲ್ ಅಂದರೆ 13 ಇದೆ. ಸೊ ಇವನ್ನೆಲ್ಲವನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಏನು ಸಿಗ್ತದಪ್ಪ ಅಂದರೆ 22/7 ಇಂಟು 5 ಇಂಟು 63 ಸಿಗ್ತದೆ. ಸೊ ಇದನ್ನು ನಾವು ಟೋಟಲಾಗಿ ಕ್ಯಾಲ್ಕುಲೇಷನ್ ಮಾಡಿದಾಗ 990 ಸೆಂಟಿಮೀಟರ್ ಸ್ಕ್ವೇರ್ ಆಗಿರ್ತದೆ. ಹಾಗಾದರೆ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಎಷ್ಟಪ್ಪ ಅಂದರೆ ಒಟ್ಟು ಟೋಟಲ್ ಆಗಿ 990 ಸೆಂಟಿಮೀಟರ್ ಸ್ಕ್ವೇರ್ ಆಗಿರ್ತದೆ. ಸೊ ಇದೇನಪ್ಪ ಅಂದರೆ ನಾಳೆಯನ್ನು ರಾಜ್ಯ ಮಟ್ಟದ ಗಣಿತ ವಿಷಯದ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಸಾಕಷ್ಟು ಪ್ರಮಾಣದಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳನ್ನು ನಾನು ಇಂದಿನ ದಿನ ನಿಮಗೆ ತಿಳಿಯಪಡಿಸಿದ್ದೇನೆ. ಸೊ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ನಾನು. ದಯವಿಟ್ಟು ನೀವೆಲ್ಲರೂ ನನಗೆ ಸಹಕಾರವನ್ನು ನೀಡಿ ಅಂತ ಕೇಳ್ತಾ, ಸೊ ಈ ವಿಡಿಯೋ ಒಂದು ಇಷ್ಟ ಆಗಿದ್ದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.